ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಇದೇ 13 ಬುಧವಾರ ಏಕಾದಶಿ ಇದೆ. ಏಕಾದಶಿ ಅಂತ ಹೇಳಿದ್ರೆ ಶ್ರೀ ಮಹಾವಿಷ್ಣುವನ್ನು, ಕಲಿಯುಗದ ಭಗವಂತನನ್ನು ಪೂಜಿಸುವಂಥ, ತುಂಬ ಮಹಾ ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥ ದಿನ. ಏಕಾದಶಿ ಅಂದರೆ ಸರಳವಾಗಿ ನಮಗೆ ತಿಂಗಳಲ್ಲಿ ಬರುತ್ತೆ ಹೋಗುತ್ತೆ ಅನ್ನುವ ರೀತಿ ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಸಮಸ್ಯೆಗಳಿರುತ್ತೆ. ಅದು ಹಣಕಾಸಿನಿಂದ ಹಿಡಿದು ಅವರ ಸಾಂಸಾರಿಕ ಜೀವನದಲ್ಲಾಗಿರಬಹುದು ಅಥವಾ ನಿಮ್ಮ ಕೆಲಸಗಳಲ್ಲಾಗಿರಬಹುದು. ಆ ಪ್ರತಿಯೊಂದು ನಮಗೆ ಕ್ಷೇತ್ರಗಳಲ್ಲೂ ಸಮಸ್ಯೆಗಳು ಇದ್ದಾಗ ಏಕಾದಶಿಯ ದಿನ ಮಾಡುವಂಥ ಪರಿಹಾರ ಇರುತ್ತೆ ನೋಡಿ, ಅದು ನಮಗೆ ಬೇರೆ ಕಡೆನೇ ಕರ್ಕೊಂಡೋಗುತ್ತೆ. ಏಕೆಂದರೆ ಆ ದಿನಕ್ಕೆ ಅಷ್ಟೊಂದು ಶಕ್ತಿ ಅನ್ನುವಂಥದ್ದು ಇರುತ್ತೆ. ಎಲ್ಲರೂ ಕೂಡ ಭಕ್ತಿಯಿಂದ ಉಪವಾಸ ಇರುವಂಥದ್ದು ಮಾಡ್ತಾರೆ. ಆದರೆ ಕೆಲವೊಬ್ರಿಗೆ ಆಗೋದಿಲ್ಲ. ಆಗದೇ ಇರುವಂಥವರು ತೊಂದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ಎಷ್ಟೋ ದೊಡ್ಡ ದೊಡ್ಡ ಕಾಯಿಲೆ ಕಸಾಲೆಗಳಿರುತ್ತೆ ನೋಡಿ, ಅಂತಹವ್ರಿಗೂ ಕೂಡ ಎಷ್ಟೋ ನಮಗೆ ಆ ಒಂದು ಆಶೀರ್ವಾದ ಅನ್ನುವಂಥದ್ದು ಈ ದಿನ ಮಾಡುವಂಥ ಪರಿಹಾರಗಳಿಂದ ಸಿಗುತ್ತೆ ಸ್ನೇಹಿತರೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಏಕಾದಶಿಯ ದಿನ ಸಾಧ್ಯ ಆದರೆ ಕಠಿಣ ಉಪವಾಸ ಇರಬೇಕು ಅಂತಿಲ್ಲ. ಸಾಧಾರಣವಾಗಿ ಹಾಲು ಹಣ್ಣು ತಗೊಂಡು ನೀವು ಉಪವಾಸದ ರೀತಿಯಲ್ಲಿ ಇರಬಹುದು. ಆದರೆ ಮೆಡಿಸನ್ ತಗೊಳ್ಳುವಂಥವರು, ಗರ್ಭಿಣಿಯರು, ಮಕ್ಕಳು ಇವರಿಗೆಲ್ಲ ಆಗೋದಿಲ್ಲ. ಸ್ಕೂಲು ಕಾಲೇಜ್ಗೆ ಹೋಗುವಂಥವ ಮಕ್ಕಳು ಇರ್ತಾರೆ ನೋಡಿ, ಅವರುಗಳು ಉಪವಾಸ ಮಾಡೋದಕ್ಕೆ ಹೋಗಬೇಡಿ. ಆದರೆ ಈ ಪರಿಹಾರವನ್ನು ಉಪವಾಸ ಇರಲಿ ಬಿಡಲಿ ನೀವು ಮಾಡ್ಕೊಳ್ಳಿ. ಮನೆಯ ಆ ಒಂದು ಪರಿಸ್ಥಿತಿಯನ್ನು ಬದಲಾಯಿಸುತ್ತೆ. ಕಲಿಯುಗದ ಭಗವಂತನ ದಿನ, ಆ ದಿನ ಎಷ್ಟು ಶ್ರೇಷ್ಠವಾಗಿರುತ್ತೆ ಅಂದರೆ ಎಷ್ಟೋ ಜನಕ್ಕೆ ಭಗವಂತನ ಹತ್ತಿರ ಅಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗಿರೋದಿಲ್ಲ ಕಾರಣಾಂತರಗಳಿಂದ. ಆದರೆ ಈ ದಿನ ನಾವು ಸಹಸ್ರನಾಮವನ್ನು ಕೂಡ ಕೇಳ್ಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಎಷ್ಟೋ ದೊಡ್ಡ ಕಾಯಿಲೆ ಇರಬಹುದು. ಹಾಗೆ ಮಾನಸಿಕವಾಗಿ ತುಂಬ ತೊಂದರೆ ಪಡ್ತಾ ಇರ್ತಾರೆ. ಅದನ್ನು ಕೆಲವೊಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ದುಡ್ಡು ಕಾಸಿನಿಂದ ತೊಂದರೆ ಪಡ್ತಾ ಇರ್ತಾರೆ. ಒಂದೊಂದು ರೂಪಾಯಿಗೂ ಕೂಡ ಕಾಸಿಗೆ ನಮಗೆ ಆ ಒಂದು ತುಂಬ ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥವರು, ಸೊಸೈಟಿಯಲ್ಲಿ ನಮಗೆ ಒಂದು ಗೌರವ ಇಲ್ಲ ಅನ್ನುವಂಥವರು ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡ್ರೆ, ಮುಖ್ಯವಾಗಿ ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ನೀವು ಸಂಧ್ಯಾ ಸಮಯ ದಾಟಿದ ಮೇಲೆ ಮನೆಯಲ್ಲಿ ಮಾಡ್ಕೊಳ್ಳಿ. ತುಂಬ ಸರಳ ವಿಧಾನದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚ ಇಲ್ಲ. ಇದು ಮುಖ್ಯವಾಗಿ ಹಣಕಾಸಿಗೋಸ್ಕರ. ಮನುಷ್ಯನಿಗೆ ಕಲಿಯುಗದಲ್ಲಿ ಆಸೆಗಳು ಜಾಸ್ತಿ, ಖರ್ಚುಗಳು ಕೂಡ ಜಾಸ್ತಿ ಇರೋದರಿಂದ ಪ್ರತಿ ಒಂದೊಂದು ರೂಪಾಯಿಗೂ ಕೂಡ ಆ ಕಷ್ಟ ಅನ್ನುವಂಥದ್ದು ಸಾಕಷ್ಟು ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಆ ದುಡ್ಡನ್ನು ನಾವು ಸಂಪಾದನೆ ಯಾವ ರೀತಿ ಮಾಡಬೇಕು, ಹಣವನ್ನು ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು ಮತ್ತು ಅದನ್ನು ಬೆಳೆಸಬೇಕು, ಎಲ್ಲರ ಥರ ನಮಗೂ ಕೂಡ ಅಚ್ಚುಕಟ್ಟಾಗಿ ಜೀವನ ಮಾಡಬೇಕು ಅನ್ನುವಂಥವರು ತಪ್ಪದೆ ಈ ಸಣ್ಣ ಪರಿಹಾರವನ್ನು ರಾತ್ರಿಗೆ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಒಂದು ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ತಗೊಳ್ಳಿ. ಪ್ರತಿ ಶುಭ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ಈ ವೀಳ್ಯದೆಲೆ ಅನ್ನುವಂಥದ್ದು ಮುಖ್ಯವಾಗಿ ಬೇಕು. ಒಂದು ಎಲೆಯನ್ನು ತಗೊಂಡ್ರೆ ನಮಗೆ ಸಾಕಾಗುತ್ತೆ. ಇದಕ್ಕೆ ಎಷ್ಟು ಋಣಭಾರಗಳನ್ನು ಇಳಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಇರೋದರಿಂದ ನಾವು ಅದನ್ನು ಬಳಸಬೇಕು. ನಮ್ಮ ಮನೆಯಲ್ಲಿ ಜಾಸ್ತಿ ಹಣಕಾಸಿಗೆ ತೊಂದರೆ ಪಡ್ತಾ ಇದ್ದೀವಿ ಅನ್ನುವಂಥವರು, ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿ ಅನ್ನೋದು ಇರುತ್ತೆ. ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ.
ನಾವು ಮಾಡುವಂಥ ಪರಿಹಾರಗಳಲ್ಲಿ ನೋಡ್ಕೊಳ್ಬೇಕು ರಿಸಲ್ಟ್ ಅನ್ನುವಂಥದ್ದು. ಅದಕ್ಕೆ ಉಪ್ಪನ್ನು ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಇಡಿ. ಮತ್ತೆ ನಾವು ಚೆಲ್ಲೋಗುತ್ತೆ ಅಂತ ಅಷ್ಟು ತುಂಬಿಸೋದಕ್ಕೆ ಹೋಗಬೇಡಿ. 5 ರೂಪಾಯಿ ಕಾಯಿನನ್ನು ಚೆನ್ನಾಗಿ ಇರುವಂಥದ್ದನ್ನು ಅರಿಶಿಣದ ನೀರಲ್ಲಿ ತೊಳೆದು ತಗೊಂಡು ಒರೆಸ್ಬಿಟ್ಟಿದ್ದೆ ನಾವು ಹಣಕಾಸಿಗಾಗಿ ಮಾಡ್ತಾಯಿದ್ದೀವಿ. ಎಷ್ಟೇ ನಾವು ಬೇಡ ಅಂದರೂ ನಾವು ದುಡ್ಡಿಗಾಗಿ ಏನು ಮಾಡೋದಿಲ್ಲ ಅನ್ನುವಂಥವರು ಕೂಡ ದುಡ್ಡಿನ ಅವಶ್ಯಕತೆ ಅನ್ನೋದು ತುಂಬ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ ಸ್ನೇಹಿತರೆ. ಸಾಲವನ್ನು ತೀರಿಸಬೇಕು, ಚೆನ್ನಾಗಿ ಸ್ಥಿತಿವಂತರಾಗಿ ನಾವು ಇರಬೇಕು ಅಂತ ಬಯಸುವಂಥವರು. ದುಡಿತಾ ಇದ್ದೀವಿ, ಅದು ಜಾಸ್ತಿ ಆಗಬೇಕು, ಪ್ರಮೋಷನ್ಸ್ ಸಿಗಬೇಕು, ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ಬೇಕು. ಇದನ್ನು ಇಡಿ. ಇನ್ನು ನಾವು ಲೋಹದ ಪರಿಹಾರ ಅಂತಲೇ ಹೇಳ್ತೀವಿ. ಇದರಿಂದ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ. ಅರಿಶಿಣ ಕುಂಕುಮವನ್ನು ಸ್ವಲ್ಪ ಹಾಕಿ. ಅರಿಶಿಣ ಕುಂಕುಮ ನಮಗೆ ಏನನ್ನು ಸೂಚಿಸುತ್ತೆ? ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಗುಡ್ ನ್ಯೂಸನ್ನು ಕೇಳೋದಕ್ಕೆ ಸೂಚನೆ ಕೊಡುವಂಥದ್ದು. ಈ ವಸ್ತುಗಳನ್ನೆಲ್ಲ ನೀವು ಎಲೆಯ ಸಮೇತ ಪ್ಲೇಟ್ ಮೇಲೆ ಇಡಬಹುದು. ಇಟ್ಟು ದೇವ್ರ ಮನೆಯಲ್ಲಿ ಇಟ್ಟು ನಿಮ್ಮ ಇಷ್ಟ ದೇವರು, ಮನೆ ದೇವರು ಶ್ರೀ ಮಹಾವಿಷ್ಣುವನ್ನು ಕೇಳ್ಕೊಳ್ಳಿ. ಏಕೆಂದರೆ ಭಗವಂತನನ್ನು ನಾವು ಪೂಜೆ ಮಾಡೋದರಿಂದ ಏನೇ ಸಮಸ್ಯೆಗಳಿದ್ದರೂ ಕೂಡ ನಮಗೆ ಬಗೆಹರಿಯುತ್ತೆ. ಏನೂ ಇಲ್ಲ ಅನ್ನುವಂಥವರು, ಕಡು ಬಡವರು ಕೂಡ ತುಂಬ ಅಚ್ಚುಕಟ್ಟಾಗಿ ಸುಂದರವಾದಂಥ ಜೀವನವನ್ನು ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ, ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಈ ಪರಿಹಾರ ನಂಬಿಕೆ ಇದ್ದರೆ ಮಾತ್ರ ಮಾಡ್ಕೊಳ್ಳಿ. ಯಾವುದೇ ಆಗಿರಬಹುದು, ನಮಗೆ ಮುಖ್ಯವಾಗಿ ನಂಬಿಕೆ ಇರಬೇಕು. ಇದನ್ನು ಇಡ್ತೀವಿ, ಇಟ್ಟು ಕೇಳ್ಕೊಳ್ಬೇಕು ಒಂದೊಂದೇ. ಈ ರೀತಿ ನಮ್ಮ ಮನೆಯಲ್ಲಿ ಇರುವಂಥ ಪರಿಸ್ಥಿತಿಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದಾಗ ಉಪ್ಪು ರಾತ್ರಿ ಪೂರ್ತಿ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ನೆಗೆಟಿವ್ ಎನರ್ಜಿಯನ್ನು ಎಳೆದುಕೊಂಡು ಅಬ್ಸರ್ವ್ ಮಾಡಿಕೊಂಡು ಇಟ್ಕೊಳ್ಳುತ್ತೆ. ದೈವಿಕ ಶಕ್ತಿ ಎನ್ನುವಂಥದ್ದು ಮನೆಯಲ್ಲಿ ಜಾಸ್ತಿ ಆಗುತ್ತೆ. ಅಲಕ್ಷ್ಮಿ ಮುಖ್ಯವಾಗಿ ದೂರ ಹೋಗ್ತಾಳೆ. ಆಗ ಮಾತ್ರ ಮನೆಯಲ್ಲಿರುವಂಥ ದರಿದ್ರ ದೂರ ಆದಮೇಲೆ ಶ್ರೀ ಮಹಾಲಕ್ಷ್ಮಿ ಗೆಜ್ಜೆ ನಾದ ಮಾಡ್ಕೊಳ್ತಾ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾಳೆ. ಇದನ್ನು ಮಾಡಿ ಮಾರನೆಯ ದಿನ 5 ರೂಪಾಯಿ ಕಾಯಿನನ್ನು ನೀವು ಯಾರಿಗಾದರೂ ದಾನ ಮಾಡಿ. ಇನ್ನು ಮಿಕ್ಕಿದ ವಸ್ತುಗಳನ್ನು ತಗೊಂಡೋಗಿ ಯಾರು ಇಲ್ಲದೆ ಇರುವ ಕಡೆ ಹಾಕ್ಬಿಟ್ಟು ಬಂದು ನೋಡಿ. ಬರುವಂಥ ಏಕಾದಶಿ ಅಷ್ಟರಲ್ಲಿ ತುಂಬ ದೊಡ್ಡ ಬದಲಾವಣೆ ಅನ್ನುವಂಥದ್ದು ಆಗುತ್ತೆ.